ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 23ನೇ ಪ್ರಶ್ನೆ 6ರಿಂದ 14ನೇ ಶತಮಾನದ ಭಾರತ ಅಂತಂತಹ ಚಾಪ್ಟರ್ ನಿಂದ ಅಲಾವುದ್ದೀನ್ ಖಿಲ್ಜಿಯ ಆಡಳಿತದ ಸುಧಾರಣೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಓಕೆ, ಅಲಾವುದ್ದೀನ್ ಖಿಲ್ಜಿ ಸಂತತಿಯ ಅತ್ಯಂತ ಪ್ರಸಿದ್ಧ ದೊರೆ ಅಲಾವುದ್ದೀನ್ ಖಿಲ್ಜಿ. ಈತನು ಬಾಲ್ಯದಲ್ಲಿ ಜಲಾಲುದ್ದೀನನ ಆಶ್ರಯದಲ್ಲಿ ಬೆಳೆದನು. ಖಿಲ್ಜಿಯು ಶೂರ ಯೋಧನಾಗಿದ್ದನು ಮತ್ತು ರಾಜ್ಯಪಾಲ ಹಾಗೂ ದಂಡನಾಯಕನಾಗಿ ಕೂಡ ಸೇವೆ ಸಲ್ಲಿಸಿದಂತಹ ರಾಜ್ಯ. ದಂಡನಾಯಕನಾಗಿ ಮಾಳ್ವಾ, ಭಿಲ್ಸಾ ಮತ್ತು ದೇವಗಿರಿ ಮೇಲಿನ ದಾಳಿಗಳಲ್ಲಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಅಲಾವುದ್ದೀನ್ ಖಿಲ್ಜಿಯು ಧಾರ್ಮಿಕ ದತ್ತಿಗಳು, ಇಮಾಮ್ಗಳು, ಭೂಮಿ ಮತ್ತು ಸಬ್ಸಿಡಿಗಳನ್ನು ರದ್ದುಗೊಳಿಸಿದನು. ಪರಿಣಾಮಕಾರಿ ಗೂಢಚರ್ಯ ವ್ಯವಸ್ಥೆಯನ್ನ ಜಾರಿಗೆ ತಂದನು. ಮಾದಕ ದ್ರವ್ಯಗಳು, ಮದ್ಯ ಮತ್ತು ಪಗಡೆ ಆಟಗಳನ್ನು ನಿಷೇಧಿಸಿದನು. ಸರದಾರರ ಕೂಟವನ್ನ, ಅಂತರ್ಜಾತಿ ವಿವಾಹವನ್ನ ನಿಷೇಧಿಸಿದನು. ಸಣ್ಣ ಭೂಮಾಲೀಕರು ಮತ್ತು ದೊಡ್ಡ ಭೂಮಾಲೀಕರು ತೆರಿಗೆ ಪಾವತಿಸಬೇಕಾಗಿತ್ತು. ರೈತರಿಂದ ನಿಗದಿತ ತೆರಿಗೆಗಳನ್ನ ಸಂಗ್ರಹಿಸಲು ಕಂದಾಯ ಅಧಿಕಾರಿಗಳನ್ನ ನೇಮಿಸ್ತಾನೆ. ಸೈನಿಕರಿಗೆ ನಗದು ರೂಪದಲ್ಲಿ ಸಂಬಳವನ್ನ ಕೂಡ ನೀಡಲಾಗ್ತಾ ಇತ್ತು. ಓಕೆ, ಸಾಮಾನ್ಯ ಜನರಿಗೆ ಅವಶ್ಯಕವಾದಂತಹ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ಇಂಧನಗಳನ್ನ ನ್ಯಾಯಯುತ ಬೆಲೆಯಲ್ಲಿ ಪಡೆಯುವ ವ್ಯವಸ್ಥೆಯನ್ನ ಆತ ರಚಿಸಿದನು. ಕುದುರೆಗಳು ಮತ್ತು ಗುಲಾಮರನ್ನ ಮಾರಾಟ ಮಾಡಲು ಮಾರುಕಟ್ಟೆಗಳನ್ನು ಕೂಡ ಸ್ಥಾಪಿಸಿದನು. ಧಾಗ್ ಎಂದು ಕರೆಯಲ್ಪಡುವ ಕುದುರೆಗಳನ್ನು ಮುದ್ರೆ ಮಾಡುವ ಪ್ರಕ್ರಿಯೆಯು ಈತನ ಕಾಲದಲ್ಲಿ ಜಾರಿಗೆ ಬಂದಿತು ಮಕ್ಕಳೇ. ಸೊ ಈತ ಮಾರುಕಟ್ಟೆಯನ್ನು ನೋಡಿಕೊಳ್ಳುವುದಕ್ಕಾಗಿ ಸಹನಾ ಇ ಮಂಡಿ ಎಂಬಂತ ಅಧಿಕಾರಿಗಳನ್ನು ಕೂಡ ನೇಮಿಸ್ತಾನೆ. ಓಕೆ, ಸೊ ಈತ ಕಂದಾಯ ಕ್ಷೇತ್ರದಲ್ಲಿ ಕಂದಾಯ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ, ಸೈನಿಕ ಕ್ಷೇತ್ರದಲ್ಲೂ ಕೂಡ ಸುಧಾರಣೆಗಳನ್ನ ಈತ ತರ್ತಾನೆ. ಓಕೆನಾ? ಥ್ಯಾಂಕ್ ಯು.